ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂದ್ರೆ ಹೂಡಿಕೆ ಹರಿದು ಬರಬೇಕು. ಆದರೆ ಕಾಂಗ್ರೆಸ್ ನಾಯಕರಿಗೆ ಅದು ಇಷ್ಟ ಇದ್ದಂತಿಲ್ಲ. ಬಂದಿರೋ ಹೂಡಿಕೆಗೆ ಕಲ್ಲು ಹಾಕೋ ರೀತಿ ಕೈ ನಾಯಕರು ಮಾತನಾಡ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅವೇನಾದ್ರೂ ಫೀಲ್ಡ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನ್ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಕರೆಂಟ್ ಎಲ್ಲ ಹೋಗ್ಬಿಟ್ಟು ಕರೆಕ್ಟ್ ಲೈನ್ ಕಟ್ ಮಾಡೋಣ. ಈ ಕಾಂಗ್ರೆಸ್ಗೆ ಏನಾಗಿದ್ಯೋ ಗೊತ್ತಿಲ್ಲ. ನಿನ್ನೆ ಎಐ ಶೃಂಗಸಭೆಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಮಾಡಿ ಕಂಡವರ ಬೂಟುಗಾಲಲ್ಲಿ ಒದಿಸಿಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಹೊರಬಿದ್ದಿದ್ರು. ಕೈಪಡೆ ನಾಯಕರಿಗೆ ದೇಶದ ಅಭಿವೃದ್ಧಿ ಬೇಕಿಲ್ಲ ಎಂದು ಜನರು ಮಾತಾಡಿಕೊಂಡರು. ಈಗ ಕರ್ನಾಟಕದ ಕಾಂಗ್ರೆಸ್ ಶಾಸಕರೊಬ್ಬರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಕರ್ನಾಟಕದ ಅಭಿವೃದ್ಧಿ ಬೇಕಾಗಿಲ್ಲ. ಟಾಟಾ ಕಾರ್ಖಾನೆಗೆ ಕರೆಂಟ್ ಕಟ್ ಮಾಡ್ತಾರಂತೆ. ಅವೇನಾದ್ರೂ ಫೀಲ್ಡ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನ್ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಕರೆಂಟ್ ಎಲ್ಲ ಹೋಗ್ಬಿಟ್ಟು ಕರೆಕ್ಟ್ ಲೈನ್ ಕಟ್ ಮಾಡೋಣ. ಹೆಲಿಕಾಪ್ಟರ್ ಘಟಕ ಉದ್ಘಾಟನೆಯಲ್ಲಿ ಜನಪ್ರತಿನಿಧಿಗಳ ಕಡೆಗಣನೆ ಮಾಡಲಾಗಿದೆಯಂತೆ. ಮೇಮಗಲ್ ಪಟ್ಟಣ ಪಂಚಾಯತ್ ಸದಸ್ಯರ ಗಮನಕ್ಕೆ ತಂದಿಲ್ವಂತೆ. ಆದ್ದರಿಂದ ಫೀಡರ್ ಬದಲಾವಣೆ ಆಗಿಲ್ಲ ಅಂದ್ರೆ ವಿದ್ಯುತ್ ಕಟ್ ಮಾಡಿಸೋಣ. ಕೈಗಾರಿಕೆಗಳು ಬಂದು ನಮ್ಮನ್ನ ಹಾಳು ಮಾಡುತ್ತಿವೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಾವು ವೇಮಗಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿ ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಫೀಡರ್ ಚೇಂಜ್ ಮಾಡಬೇಕು. ಅವೇನಾದ್ರೂ ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನ್ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಕರೆಂಟ್ ಎಲ್ಲ ಹೋಗ್ಬಿಟ್ಟು ಕರೆಕ್ಟ್ ಲೈನ್ ಕಟ್ ಮಾಡ್ಬಿಡೋಣ. ಇಡೀ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ವೇಮಗಲ್ ಟೌನ್ ಅಲ್ಲಿ. ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಬಟ್ ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನಮಗೆ ತಕಾಲ ಇಲ್ಲ. ಅದು 1 ವರ್ಷ ಆಗಿದೆ ರೆಡಿಯಾಗಿ. ಇನ್ನು ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಜೆಸಿಬಿ ತಗೊಂಡು ಬಂದು ಎಲ್ಲ ಹಾಳು ಮಾಡ್ತೀವಿ. ಅಷ್ಟು ನೆಗ್ಲಿಜೆನ್ಸ್ ಏನೋ ನಮ್ಮನ್ನ ಬೇರೆ ದೇಶದಿಂದ ಬಂದಾಗ ನೋಡ್ತಾರೆ. ಆ ತರ ನೋಡ್ತಾರೆ. ಒಳಗಡೆ ಬಿಡಲ್ಲ ಅಂತಾರೆ. ಯಾರಾದ್ರೂ ಹೋದ್ರೆ ಒಳಗಡೆ ಏನೋ ಮಾತಾಡ್ಕೋಬೇಕಂದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ನಾನು ಒಂದು ದಿವಸ ಫೋನ್ ಮಾಡಿದ್ದೆ, ಹಂಗೆ ಮಾಡ್ತಾರೆ. ಜೆಸಿಬಿ ತಗೊಂಡು ಗೇಟ್ ಕಾಂಪೌಂಡ್ ಹೊಡ್ಕೊಂಡ್ ಬರ್ತೀವಿ ಆಚೆ ಒಳಗಡೆ ಅಂತ ಆಮೇಲೆ ಬಿಟ್ಟರು ಅವ್ರಿಗೆ. ಅದನ್ನ ಸ್ವಲ್ಪ ನೀವೆಲ್ಲರೂ ಸ್ವಲ್ಪ ಈ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಕಣ್ಣು ಹಾಕೊಂಡು ಸ್ವಲ್ಪ ನೀವು ನೋಡ್ಕೋಬೇಕು. ಕುದುರೆಮುಖ ಸಂಸ್ಥೆ ನಾಶಕ್ಕೆ ಕಾಂಗ್ರೆಸ್ ಹುನ್ನಾರ. ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ. ವಿದ್ಯುತ್ ಶಕ್ತಿನ ಇದು ಈ ಕಾಂಗ್ರೆಸ್ ಲೀಡರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಶಾಸಕರುಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಈವನ್ ನಾಟ್ ಓನ್ಲಿ ಕೋಲಾರ್ ಇಶ್ಯೂ, ಇಲ್ಲಿ ನಮ್ಮ ಕುದುರೆಮುಖ ಐರನ್ ಓರ್ ಇದೆಯಲ್ಲ, ಇದು KFCL, ಆ ಕಂಪನಿಯ ಆಕ್ಟಿವಿಟೀಸ್ಗೂ ಸಹ ಈ ಸರ್ಕಾರ ಇವತ್ತು ತೊಂದರೆ ಕೊಟ್ಟು ಆ ಕಂಪನಿಯ ಒಂದು ಏಳಿಗೆಯನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಕಂಡವರನ್ನ ಉದ್ಘಾಟನೆಗೆ ಕರೆಯೋದಿಲ್ಲ. ಅಲ್ಲಿ ಸ್ವತಃ MB ಪಾಟೀಲ್ ಇದ್ದಾರೆ. ಯಾರನ್ನ ಅಲ್ಲೇ ಇರುವಂತವರು ಇನ್ ಬಿಜೆಪಿ ಅಥವಾ JDS MP ಇದ್ದಾರೆ. ಅಲ್ಲಿ JDS MP ಇದ್ದಾರೆ ಕೋಲಾರದಲ್ಲಿ ಇದ್ದಾರೆ. ಅವರು ಇರ್ಲಿಲ್ಲ. ಅವರು ಅಂದ್ರೆ ಎದುರಿಗೆ ಕೂತಿರ್ಬೋದು, ನಾನು ನೋಡಿಲ್ಲ. ಇವರೇನು ಫೋಟೋ ಬಂದಿದೆ ಆ ಫೋಟೋದಲ್ಲಂತೂ ಇಲ್ಲ. ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ನಾನು ಕ್ಯಾಬಿನೆಟ್ ಮಂತ್ರಿ, ನಾನು ಕುಮಾರಸ್ವಾಮಿ, ನಾವು ಇಲ್ಲ. ಟಾಟಾದವರಿಗೆ ಅವಾಜ್ ಹಾಕ್ತೀವಿ ನಾವು ಅಥವಾ ರಿಲಯನ್ಸ್ದವರ ಅವಾಜ್ ಹಾಕ್ತೀವಿ. ಅರ್ಥದ ಏನಿದಕ್ಕೆ? ವಿದ್ಯುತ್ ಕಟ್ ಮಾಡುತ್ತೇವೆ ಎಂದು ಹೇಳಿಲ್ಲ. ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಕೈ ಶಾಸಕ. ನಾನು ವಿದ್ಯುತ್ ಕಟ್ ಮಾಡಬೇಕು ಅಂತ ಹೇಳಿಲ್ಲ. ನಾವು ಮಾಡಬೇಕಾದ್ರೆ ಮಾಡಬಹುದು. ಅವ್ರಿಗೇನಾದ್ರೂ ತೊಂದರೆಗಳು ಕೊಡಬೇಕಾದ್ರೆ ನಾವು ತೊಂದರೆಗಳು ಕೊಡಬಹುದು. ಆದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾವ್ದಕ್ಕೆ ವಿರೋಧ ಮಾಡಿದೀವಿ? ಯಾವತ್ತರೆಗೂ ವಿರೋಧ ಮಾಡಿದೀವಿ? ಯಾವ್ದಕ್ಕೆ ವಿರೋಧ ಮಾಡಿದೀವಿ ಹೇಳಿ? ಯಾವ ಕಂಪನಿಗೆ ವಿರೋಧ ಮಾಡಿದ್ವಿ ಬರಬಾರದು ಅಂತ? ಈ ತರ ಹೆಲಿಕಾಪ್ಟರ್ ಕಂಪನಿ ಬರೋಕ್ ಮುಂಚೆ ಮೊದಲು ಇದೆಲ್ಲ ಮಾತಾಡಿದಾಗ ಡಿಸ್ಕಷನ್ ಆದಾಗ ನಾವೆಲ್ಲ ಇದ್ದವ್ರೆ, ಬರಬೇಕು ಅಂತ ನಾವು ಹೇಳಿದ್ದವ್ರೆ. ನಾನ್ ಹೇಳ್ತಾ ಇರೋದು ನಮ್ಮ ಲೋಕಲ್ ಮಕ್ಕಳಿಗೆ, ವಿದ್ಯಾವಂತರಿಗೆ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದ್ದು ಶಾಸಕರು ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೇಕಿಲ್ಲ ಎಂದು ಜನರು ಮಾತಾಡಿಕೊಂಡರು. ಈಗ ಕರ್ನಾಟಕದ ಕಾಂಗ್ರೆಸ್ ಶಾಸಕರೊಬ್ಬರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಕರ್ನಾಟಕದ ಅಭಿವೃದ್ಧಿ ಬೇಕಾಗಿಲ್ಲ. ಟಾಟಾ ಕಾರ್ಖಾನೆಗೆ ಕರೆಂಟ್ ಕಟ್ ಮಾಡ್ತಾರಂತೆ. ಅವೇನಾದ್ರೂ ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನ್ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಕರೆಂಟ್ ಎಲ್ಲ ಹೋಗ್ಬಿಟ್ಟು ಕರೆಕ್ಟ್ ಲೈನ್ ಕಟ್ ಮಾಡೋಣ. ಹೆಲಿಕಾಪ್ಟರ್ ಘಟಕ ಉದ್ಘಾಟನೆಯಲ್ಲಿ ಜನಪ್ರತಿನಿಧಿಗಳ ಕಡೆಗಣನೆ ಮಾಡಲಾಗಿದೆಯಂತೆ.
ಮೇಮಗಲ್ ಪಟ್ಟಣ ಪಂಚಾಯತ್ ಸದಸ್ಯರ ಗಮನಕ್ಕೆ ತಂದಿಲ್ವಂತೆ. ಆದ್ದರಿಂದ ಫೀಡರ್ ಬದಲಾವಣೆ ಆಗಿಲ್ಲ ಅಂದ್ರೆ ವಿದ್ಯುತ್ ಕಟ್ ಮಾಡಿಸೋಣ, ಕೈಗಾರಿಕೆಗಳು ಬಂದು ನಮ್ಮನ್ನ ಹಾಳು ಮಾಡುತ್ತಿವೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಾವು ವೇಮಗಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿದ್ದು ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಫೀಡರ್ ಚೇಂಜ್ ಮಾಡಬೇಕು. ಅವ್ರೇನಾದ್ರು ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನೇ ಕಟ್ ಮಾಡ್ಬಿಡೋಣ. ಇಲ್ಲಿ ಇವತ್ತು ಪ್ರಾಬ್ಲಮ್ ಆಗ್ತಾ ಇದೆ. ನಾವು ವೇಮಗಲ್ ಟೌನ್ ಅಲ್ಲಿ ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನಮಗೆ ತಕಾಲೇ ಇಲ್ಲ. ಅದು 1 ವರ್ಷ ಆಗಿದೆ ರೆಡಿಯಾಗಿ. ಇನ್ನ ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಜೆಸಿಬಿ ತಗೊಂಡು ಬಂದು ಎಲ್ಲ ಹಾಳು ಮಾಡ್ತೀವಿ. ಅವ್ರಿಗೆ ಅಷ್ಟು ನೆಗ್ಲಿಜೆನ್ಸ್, ಏನೋ ನಮ್ಮನ್ನ ಬೇರೆ ದೇಶದಿಂದ ಬಂದಾಗ ನೋಡ್ತಾರೆ, ಆ ತರ ನೋಡ್ತಾರೆ. ಒಳಗಡೆ ಬಿಡಲ್ಲ ಅಂತಾರೆ. ಯಾರಾದ್ರೂ ಹೋದ್ರೆ ಒಳಗಡೆ ಏನೋ ಮಾತಾಡಕ್ಕೆ ಹೋಗ್ಬೇಕಂದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ನಾನು ಒಂದು ದಿವಸ ಫೋನ್ ಮಾಡಿದ್ದೆ, ಹಂಗೆ ಮಾಡ್ತಾರೆ, ಜೆಸಿಬಿ ತಗೊಂಡು ಗೇಟ್ ಕಾಂಪೌಂಡ್ ಹೊಡ್ಕೊಂಡ್ ಬರ್ತೀವಿ ಆಚೆ ಒಳಗಡೆ ಮೇಲೆ ಬಿಟ್ಟರು ಅಂತ. ಅದನ್ನ ಸ್ವಲ್ಪ ನೀವೆಲ್ಲರೂ ಸ್ವಲ್ಪ ಈ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಕಣ್ಣು ಹಾಕೊಂಡು ಸ್ವಲ್ಪ ನೀವು ನೋಡ್ಕೋಬೇಕು. ಕುದುರೆಮುಖ ಸಂಸ್ಥೆ ನಾಶಕ್ಕೆ ಕಾಂಗ್ರೆಸ್ ಹುನ್ನಾರ. ಕರೆಂಟ್ ಕಿತ್ತಾಕ್ತೀವಿ, ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ ವಿದ್ಯುತ್ ಶಕ್ತಿನ. ಇದು ಈ ಕಾಂಗ್ರೆಸ್ ಲೀಡರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಶಾಸಕರುಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಈವನ್ ನಾಟ್ ಓನ್ಲಿ ಕೋಲಾರ್ ಇಶ್ಯೂ, ಇಲ್ಲಿ ನಮ್ಮ ಕುದುರೆಮುಖ ಐರನ್ ಓರ್ ಇದೆಯಲ್ಲ, ಇದು KFCL, ಆ ಕಂಪನಿಯ ಆಕ್ಟಿವಿಟೀಸ್ಗೂ ಸಹ ಈ ಸರ್ಕಾರ ಇವತ್ತು ತೊಂದರೆ ಕೊಟ್ಟು ಆ ಕಂಪನಿಯ ಒಂದು ಏಳಿಗೆಯನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಕಂಡವರನ್ನ ಉದ್ಘಾಟನೆಗೆ ಕರೆಯೋದಿಲ್ಲ. ಅಲ್ಲಿ ಸ್ವತಃ MB ಪಾಟೀಲ್ ಇದ್ದಾರೆ. ಯಾರನ್ನ ಅಲ್ಲೇ ಇರುವಂತವರು ಇನ್ ಬಿಜೆಪಿ ಅಥವಾ JDS MP ಇದ್ದಾರೆ. ಅಲ್ಲಿ JDS MP ಇದ್ದಾರೆ ಕೋಲಾರದಲ್ಲಿ ಇದ್ದಾರೆ. ಅವರು ಇರ್ಲಿಲ್ಲ. ಅವರು ಅಂದ್ರೆ ಎದುರಿಗೆ ಕೂತಿರ್ಬೋದು, ನಾನು ನೋಡಿಲ್ಲ. ಇವರೇನು ಫೋಟೋ ಬಂದಿದೆ ಆ ಫೋಟೋದಲ್ಲಂತೂ ಇಲ್ಲ. ಕರ್ನಾಟಕವನ್ನ ಪ್ರತಿನಿಧಿಸುವಂತ ನಾನು ಕ್ಯಾಬಿನೆಟ್ ಮಂತ್ರಿ, ನಾನು ಕುಮಾರಸ್ವಾಮಿ, ನಾವು ಇಲ್ಲ. ಅಯ್ಯೋ ಟಾಟಾದವ್ರಿಗೆ ಅವಾಜ್ ಹಾಕ್ತೀವಿ ನಾವು ಅಥವಾ ರಿಲಯನ್ಸ್ ದವರ ಅವಾಜ್ ಹಾಕ್ತೀವಿ. ಅರ್ಥ ಅದ ಏನಿದಕ್ಕೆ? ವಿದ್ಯುತ್ ಕಟ್ ಮಾಡುತ್ತೇವೆ ಎಂದು ಹೇಳಿಲ್ಲ. ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಕೈ ಶಾಸಕ. ನಾನು ವಿದ್ಯುತ್ ಕಟ್ ಮಾಡಬೇಕು ಅಂತ ಹೇಳಿಲ್ಲ, ನಾವು ಮಾಡಬೇಕಾದ್ರೆ ಮಾಡಬಹುದು. ಅವ್ರಿಗೇನಾದ್ರೂ ತೊಂದರೆಗಳು ಕೊಡಬೇಕಾದ್ರೆ ನಾವು ತೊಂದರೆಗಳು ಕೊಡಬಹುದು. ಆದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾವ್ದಕ್ಕೆ ವಿರೋಧ ಮಾಡಿದೀವಿ? ಯಾವತ್ತರೆಗೂ ವಿರೋಧ ಮಾಡಿದೀವಿ? ಯಾವ್ದಕ್ಕೆ ವಿರೋಧ ಮಾಡಿದೀವಿ ಹೇಳಿ? ಯಾವ ಕಂಪನಿಗೆ ವಿರೋಧ ಮಾಡಿದೀವಿ ಬರಬಾರದು ಅಂತ? ಈ ತರ ಕಂಪನಿ ಬರೋಕ್ ಮುಂಚೆ ಮೊದಲು ಇದೆಲ್ಲ ಮಾತಾಡಿದಾಗ ಡಿಸ್ಕಷನ್ ಆದಾಗ ನಾವೆಲ್ಲ ಇದ್ದವ್ರೆ, ಬರಬೇಕು ಅಂತ ನಾವು ಹೇಳಿದ್ದವ್ರೆ. ನಾನ್ ಹೇಳ್ತಾ ಇರೋದು ನಮ್ಮ ಲೋಕಲ್ ಮಕ್ಕಳಿಗೆ, ವಿದ್ಯಾವಂತರಿಗೆ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದ್ದು ಶಾಸಕರು ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.